ಶ್ರೀಕಂಠಯ್ಯನವರು ನಮ್ಮ ಮನೇಲಿ ಊಟನೂ ಮಾಡದೆ ಹೊರಟೋದ್ರು ಅನ್ನೋ ಬಿಸಿ ಬಿಸಿ ಸುದ್ದಿನ ಮಾವಂಗೆ ಹೇಳೋಣ ಅಂತ ಹುಡ್ಕೊಂಡು ಗದ್ದೆಗೆ ಹೋದ್ರೆ ಅಲ್ಲಿ ನಾನೇ ಶಾಕ್ ಆಗೋವಂಥ ಬ್ರೇಕಿಂಗ್ ನ್ಯೂಸ್ ನಡೀತು ಕಣೆ. ಅಕ್ಕವ್ರೆ ಅದನ್ನ ನಿಮ್ಮ ಬಾಯಿನಾಗೆ ಕೇಳಬೇಕು ಅಂತ ಕಾಯ್ಕೊಂಡಿವ್ನಿ. ಹೊಸಿ ಬೇಗ ಹೇಳಿ ಅಕ್ಕವ್ರೆ ಏನಾಯ್ತು ಅಂತ. ಅಯ್ಯೋ ಸ್ವಲ್ಪ ತಡಿಯೇ, ಆ ವಿಷಯನ ಪದೇ ಪದೇ ನೆನೆಸ್ಕೊಂಡಷ್ಟು ನನಗೆ ಮಜಾ ಬರ್ತಿದೆ. ನಮ್ಮ ಕೋಣ ಮನೆ ಬಿಟ್ಟು ಹೋಗಿ ಕಬ್ಬಿನ ಗದ್ದೆ ಸೇರ್ಕೊಂಡಿತ್ತು. ನಾವೆಲ್ಲ ಅದನ್ನ ಹುಡ್ಕೊಂಡು ಹೋದ್ರೆ ಅಲ್ಲಿ ಅದೇನು ಮಾಡ್ತಿತ್ತು ಗೊತ್ತಾ? ಏನು ಮಾಡ್ತಿತ್ತು? ನಾವು ಆ ಕೋಣನ ಹುಡ್ಕೊಂಡು ಹೋದ್ರೆ ಆ ಕೋಣ ಒಂದು ಎಮ್ಮೆನ ಹುಡ್ಕೊಂಡಿತ್ತು. ಎಮ್ಮೆನಾ? ಪೆದ್ದಿ. ನಮ್ಮ ಬಾವ ಆ ಟೀಚರ್ನ ತಪ್ಕೊಂಡು ನಿಂತ್ಕೊಂಡಿದ್ರು ಕಣೆ. ಏನೋ ತಪ್ಕೊಂಡು ನಿಂತಿದ್ರಾ? ಅಯ್ಯೋ ಅಕ್ಕ, ಆ ಟೀಚರವ್ವ ಸಾನೆ ತುಂಟಿ ಅನ್ಸ್ತೈತ ಅಲ್ವರ? ಇಲ್ಲ ಕಣೆ, ಆ ಟೀಚರು ಯಾವುದು ಪೇಪರ್ಗೆ ಸೈನ್ ಹಾಕ್ಸ್ಕೊಳಕ್ ಬಂದಿದ್ಲಂತೆ. ಅದೇ ಆ ಕಿತಾಪತಿ ಮೇಷ್ಟ್ರು ಆ ವಿಷಯನಾ? ಆದರೆ ಅವ್ರು ತಗ್ಲಾಕೊಂಡಾಗ ನೀನು ಅವ್ರ ಮುಖ ನೋಡ್ಬೇಕಿತ್ತು ಕಣೆ. ಸಿನಿಮಾ ಸೀನ್ ಇದ್ದಂಗಿತ್ತು. ಮಿಸ್ ಮಾಡ್ಕೊಂಬಿಟ್ಟೆ ನೀನು. ಏನು ಮಾಡೋದಕ್ಕ, ಎಲ್ಲ ಆ ಮುದ್ಕಿಂದನೇ ಆದದ್ದು. ಇಲ್ಲಾಂದ್ರೆ ನಾನು ಬರ್ತಾ ಇದ್ದೆ. ಹೋಗ್ಲಿ ಬಿಡೆ ಚಂದ್ರಿ, ಇದೊಂದ್ಸಲ ಮಿಸ್ ಮಾಡ್ಕೊಂಡ್ರೇನು ಇಂಥ ಸೀನ್ಗಳು ಇನ್ಮೇಲೆ ಜಾಸ್ತಿ ಸಿಗುತ್ತೆ. ಇದಿನ್ನೂ ಬರೀ ಆರಂಭ ಅಷ್ಟೇ. ಅಕ್ಕವ್ರೆ, ಯಾವುದಕ್ಕೂ ಆ ಟೀಚರ್ ಅಮ್ಮನ ಮ್ಯಾಗೆ ಒಂದು ಕಣ್ಣಿಟ್ಟಿರಿ. ಏನಾರ ಈ ಮನೆಗೆ ಸೊಸೆಯಾಗಿ ಸಾಯಿಬ್ರು ತಂದ್ಬಿಟ್ರೆ? ಚಂದ್ರಿ, ಕತ್ತೇಲಿ ನೋಡಿದ ಹುಡುಗಿನ ಮಾವ ಸೊಸೆಯಾಗಿ ಹೇಗೆ ಒಪ್ಕೋತಾರೆ ಹೇಳು? ಬಸವಣ್ಣ, ಎಲ್ಲಿಗೆ ಪಯಣ? ಸಾಹೇಬ್ರು ಅರ್ಜೆಂಟಾಗಿ ಹೊಸ ಮೇಡಮ್ ಕರ್ಕೊಂಡು ಬರಕ್ಕೆ ಕೇಳವ್ರೆ. ಹೌದಾ? ಯಾಕೆ? ಇನ್ಯಾಕಮ್ಮರೆ, ಸರಿ ತಪ್ಪು ವಿಚಾರ ಮಾತಾಡಕ್ಕೆ ಇರಬೇಕು. ಓ ಸರಿ ಸರಿ, ನೀವು ಹೋಗಿ. ಅಕ್ಕವ್ರೆ, ಯಾವುದಕ್ಕೂ ಒಂದು ಕಣ್ಣಿಟ್ಟಿರೋದು ಒಳ್ಳೇದು. ರಾಮು, ಲಗ್ನ ಆಗಕ್ಕೆ ಯಾಕ್ಲ ದಿಗ್ಲು ನಿಂಗೆ? ನಿಂಗೆ ಯಾರೋ ಇಲ್ದೇ ಇರೋದನ್ನೆಲ್ಲ ಹೇಳಿ ತಲೆ ಕೆಡಿಸ್ಬಿಟ್ಟವ್ರೆ. ಲಗ್ನ ಆಗದೆ ಇರೋದಕ್ಕೆ ಒಂದು ಕಾರಣ ಕೊಡು ನೋಡುಮ್ಮ. ಯಾಕೆಂದರೆ ನಮ್ಮ ಬ್ರಹ್ಮಚಾರಿ. ಈಗ ಬ್ರಹ್ಮಚಾರಿ ಆಗಿರೋಕೆ ಒಂದು ಕಾರಣ ಕೊಡು. ನಾನು ನಿಜವಾದ ಪೈಲ್ವಾನ. ಸರಿ, ಈಗ ನಿಜವಾದ ಪೈಲ್ವಾನ ಆಗೋಕೆ ಏನು ಬೇಕು? ಬ್ರಹ್ಮಚಾರಿ ಆಗಿರ್ಬೇಕು. ಸದ್ದು ಯಾವನ ಮಾತಾಡಿದ್ರೆ ಚರ್ಮ ಸುಲ್ದು ಬಿಡ್ತೀನಿ. ಸರಿಯಾಗಿ ತಿಕ್ರಲ್ಲ, ಬೋರ್ಡು ತಗಂತ ಹೊಳಿಬೇಕು. ಹಲೋ, ಯಾರು? ದೊಡ್ಡ ಮನೆಯಿಂದನಾ? ಇಲ್ಲ, ಜಾನಕಿ ಮೇಡಮ್ ಇನ್ನೂ ಬಂದಿಲ್ಲ. ಸರಿ ಸರಿ, ಬಂದ ತಕ್ಷಣನೇ ಮಂತಾವ್ ಕಳಿಸ್ಕೊಡ್ತೀನಿ. ನೋಡ್ರಲ್ಲ, ನೀವು ಬೋಳ್ಳಿ ಮಸಿ ಬೆಳೀತಾ ಇದ್ರೆ ಈ ಮೇಡಮ್ಮು ನನ್ನ ಮುಸುಡಿಗೆ ಮಸಿ ಬೆಳಿತಾವಳೆ. ಏನು ಎಡವಟ್ಟು ಮಾಡ್ಕೊಂಡವಳ ಏನೋ. ಸಾ ಇದ್ಲು ಬಿಲ್ಲು. ಸಾ ಮುಚ್ಚಲ ಬಾಯಿ. ಯಾಕೆ ಸಾ ಏನಾಯ್ತು? ಇನ್ನೇನು ಆಗಬೇಕು? ದೊಡ್ಡ ಮನೆಯವ್ರು ಫೋನ್ ಮಾಡಿದ್ರು. ಏನಾದ್ರು ಪ್ರಾಬ್ಲಮ್ ಸರ್? ಅದ್ಯಾವ್ರಿಗೆ ಗೊತ್ತು ಕಂಡ್ಲಾ? ನನಗೇನೋ ಆ ಕಂಪ್ಯೂಟರ್ದೇ ಮತ್ತೆ ಈ ಕರ್ಮ ಅಂತ ಅನ್ಸುತ್ತೆ ಕಂಡ್ಲಾ. ಒಂದು ಕ್ಯಾಮೆ ಮಾಡು, ಕಂಪ್ಯೂಟರ್ನ ತಗೊಂಬಿಡು, ಸೀದಾ ದೊಡ್ಡ ಮನೆಗೆ ಹೋಗ್ಬಿಟ್ಟು ಈ ಇಷ್ಟನ ಸಾಹೇಬ್ರತ ಮಾತಾಡಿ ಇವತ್ತು ಮುಗಿಸ್ಬಿಡಮ್ಮ. ನನಗೆ ಈ ಟಾರ್ಚರ್ ನಿಮ್ಮಲ್ಲಿ ತಡೆಯೋಕ್ಕಾಗಿಲ್ಲಪ್ಪ. ನಡ್ಲಾ ಲೈ, ಯಾವನ್ನ ಗಲಾಟೆ ಮಾಡಿದಿರಂತ ಗೊತ್ತಾಗಬೇಕು. ಒಬ್ಬೊಬ್ಬನಿಗೆ ಚರ್ಮ ಸುಲ್ದು ಬಿಡ್ತೀನಿ. ಹಾಯ್
ಸರಿಯಾಗಿ ತಿಕ್ರಲ್ಲ ತಾಕಾತ ಉಳಿಬೇಕು. ಆ ಬರಲ್ಲ ಎಲ್ಲಿಗಪ್ಪಯ್ಯ? ನೀ ಬಾರಲ್ಲ ಸುಮ್ಕೆ ಬಾ. ನಾನು ನಿನ್ನ ಬಗ್ಗೆ ಕಾಳಜಿ ತಗೊಂತೀನಿ, ನಿನ್ನ ಸಂದಾಕ್ ನೋಡ್ಕೊಂತೀನಿ ಅಂತ ನಿಮ್ಮ ಅವ್ವಂಗೆ ಮಾತು ಕೊಟ್ಟಿದ್ದೆ. ಆದರೆ ಮದುವೆ ಇಸಿದಾಗೆ ನೀನು ಮನಸ್ಸು ಬದಲಾಯಿಸಂಗೆ ಕಾಣ್ತಿಲ್ಲ. ನನಗೆ ಸಾಕಾಗೋಗೈತೆ ರಾಮ. ಸಾಹೇಬ್ರೆ, ರಘುಪತಿ ಮೇಷ್ಟ್ರು ಬಂದವ್ರೆ. ಬರಕ್ಕೆ ಹೇಳು. ಸಾಹೇಬ್ರ ನಮಸ್ಕಾರ ಸಾಹೇಬ್. ಇದ್ದಳಿ ಸಾಹೇಬ್ರ ನಂದೇನು ತಪ್ಪಿಲ್ಲ, ಎಲ್ಲ ಹೊಸ್ತಾ ಬಂದಿರೋ ಮೇಡಮ್ಗೆ ಪಜಿತಿ. ಸಾಹೇಬ್ರೆ ಆ ಹುಡುಗಿಗೆ ಹೊಸಿ ತಲೆ ನೆಟ್ಗಿಲ್ಲ, ಆದ್ರೆ ನಾನು ನೆಟ್ಗಿವ್ನಿ, ಅದಕ್ಕೆ ಕಂಪ್ಯೂಟರ್ ತಂದ್ಬಿಟ್ಟೆ. ಇದೇನಿದು? ಯಾಕೆಲ್ಲ ಹೀಗೆ ಹೊರಗಡೆ ನಿಂತಿದ್ದೀರಾ? ಮೇಡಮ್ ಕಂಪ್ಯೂಟ್ರ್ ಹೋಯ್ತು. ಏನು? ದೊಡ್ಡ ಮನೆಯಿಂದ ಕಾಲ್ ಬಂತಂತೆ ಜಾನಕಿ. ರಘುಪತಿ ಸರ್ ಮತ್ತು ರಾಜು ಅವ್ರ ಕಂಪ್ಯೂಟರ್ ತಗೊಂಡೋಗಿದ್ದಾರೆ. ಇದೇನಿದು ಹುಚ್ಚಾಟ? ನಾನು ಸೈನ್ ತಗೊಂಡು ಬರ್ತೀನಿ ಅಂತ ಹೋಗಿದ್ದೆ ತಾನೆ? ಸೈನ್ ಸಿಕ್ತಾ ಜಾನಕಿ? ಅದರಿಂದನೇ ದೊಡ್ಡ ಫಜೀತಿ ಆಗಿದೆ ಅನ್ನೋ. ನಾನು ಈಗಲೇ ಹೋಗಿ ಮಾತಾಡ್ತೀನಿ. ದೊಡ್ಡ ಮನೆಯಲ್ಲಿ ಕ್ಷಮೆ ಕೇಳಿನಾದರೂ ಕಂಪ್ಯೂಟರ್ ವಾಪಸ್ ತರ್ತೀನಿ. ಆ ಮೇಡಮನ್ನ ನಂಗೆ ಕರ್ಕೊಂಡಿದ್ದೆ ದೊಡ್ಡ ತೆಪ್ಪಾಯ್ತು ಸಾಹೇಬ್ರೆ. ನಾ ಹೇಳಿದ್ದೆ ದೊಡ್ಡ ಮನೆಯವ್ರ ತಗ ಹೋಗಿ ಒಪ್ಪಿಗೆ ತಗೊಂಬ ಅಂತ. ಅಲ್ಲ, ಈ ಹಳ್ಳಿ ಮಕ್ಕಳಿಗೆಲ್ಲ ಕಂಪ್ಯೂಟ್ರ್ ಯಾಕೆ ಬೇಕು? ನಿಮ್ಮ ಕಂಪ್ಯೂಟ್ರು ನಿಮ್ಮ ಮನೆಗೆ ಇರಲಿ ಸಾಹೇಬ್ರ. ಇನ್ಮೇಲೆ ಇಂಥ ತಪ್ಪೆಲ್ಲ ನಡೆಯೋಕೆ ಹೋಗಲ್ಲ. ದಯವಿಟ್ಟು ಆಕೆಗೆ ಸಿಕ್ಸ್ ಅಂತ ಕೊಡಬೇಡಿ ಸಾಹೇಬ್ರ. ಆಕೆಂತ ದಡ್ತನ ಆಗೋಗೈತೆ. ದಡ್ತನ ನೀವು ಮಾಡ್ತಾ ಇವ್ರಿ ಮೇಷ್ಟ್ರೆ. ಆ ಮೇಡಮು ಸರಿಯಾಗಿ ಮಾಡೋರೆ. ಮಕ್ಕಳಿಗೆ ಅಂತ ತಂದಿರೋ ಕಂಪ್ಯೂಟರ್ನ ನೀವು ಯಾಕೆ ಇಲ್ಲಿಗೆ ತರಕ್ಕೆ ಹೋದ್ರಿ? ಈಗಲೇ ವಾಪಸ್ ತಗೊಂಡೋಗಿ ಸ್ಕೂಲ್ನಾಗ ಮಡಗಿ. ಸಾಹೇಬ್ರ ಅದನ್ನೇ ನಾನು ಹೇಳೋಣ ಅಂತಿದ್ದೆ ಸಾಹೇಬ್ರ. ಆದರೂ ಕಂಪ್ಯೂಟರ್ನ ಒಂದು ಕಿತ ನಿಮ್ಗೆ ತೋರಿಸ್ಕೊಂಡು ಹೋಗೋಣ ಅಂತ ತಮ್ಮಂದೆ ಆಟಯ್ಯ. ಏ ರಾಜು, ಏನು ನೋಡ್ತಾ ನಿಂತಿದ್ಯಾ? ನೋಡ್ಲಾ ಸಾಹೇಬ್ರ? ಬರ್ತೀನಿ ಸಾಹೇಬ್ರ. ರಮಣ ಬರ್ತೀನಿ. ರಾಮ, ನನ್ನ ಮನಸ್ಸಿನಾಗಿರೋ ಸಂಕಟನ ನೀ ಯಾಕೆ ಅರ್ಥ ಮಾಡ್ಕೊಂತಿಲ್ಲ? ನಾ ಸಾಯೋಕ್ ಮುಂಚೆ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ಬೇರೆ ಯಾರಿಗಾದ್ರೂ ಕೊಟ್ಟು ಹೋಗ್ಬೇಕು ಅಂತ ನಾ ಅನ್ಕೊಳ್ಳತ್ತೆಪ್ಪ. ಈ ನಿನ್ನಪ್ಪ ಎಂದು ಒಂದೇ ಒಂದು ಬೇಡಿಕೆ ಕಲ್ಲ, ನಿಮ್ಮವ್ವನ ಮುಂದೆ ಮಾತು ಕೊಡು. ನಾ ತೋರಿಸಿದ ಹುಡುಗಿನೇ ಲಗ್ನ ಆಯ್ತೀನಿ ಅಂತ ಮಾತು ಕೊಡ್ಲಾ ನಿಮ್ಮವ್ವನ ಮುಂದೆ? ಹೆಣ್ಣುಲಿ ಎಲ್ಲಿ ಅಂತ ಕೇಳಿದೆ ಅಲ್ವಾ? ಕಾಣ್ತಾ ಇದ್ದಾನಲ್ಲ ಹೆಣ್ಣುಲಿ, ನೋಡ್ಕೊಳ್ಳ ನೋಡು. ಸ್ಕೂಲ್ ಸ್ಟಾರ್ಟ್ ಆಗಿದೆ, ನೀವೆಲ್ಲ ಇಲ್ಲೇನು ಮಾಡ್ತಿದ್ದೀರಾ? ಅದು ಮೇಡಮ್, ರಾಮಣ್ಣನ ಗದೆಗೆ ಹೆಣ್ಣುಲಿ ನುಗ್ಗಿತಂತೆ. ಹೆಣ್ಣುಲಿನ? ಅದೇನೂ ಇಲ್ಲ, ನಿಮಗೆಲ್ಲ ಚಕ್ಕರ್ ಹಾಕಕ್ಕೆ ಒಂದು ನೆಪ ಅಷ್ಟೇ. ನಿಜವಾಗ್ಲೂ ಮೇಡಮ್, ರಾಮಣ್ಣ ಹೆಣ್ಣುಲಿ ಮುಂದೆ ಕುರಿ ಆಗೋದಂತೆ. ಏನು?